ನಟ ದರ್ಶನ್ ಅವರಿಗೆ ಸರ್ಜಿಕಲ್ ಚೇರ್ ಕೊಟ್ಟಿರುವುದು ಜೈಲು ಅಧಿಕಾರಿಗಳ ನಿರ್ಧಾರವೇ ವಿನಃ ಈ ವಿಚಾರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ರವರು ತಿಳಿಸಿದರು. ಅವರು ತುಮಕೂರು ನಗರದ ಜಿಲ್ಲಾ ಪಂಚಾಯತ್ನಲ್ಲಿ ಸಭೆ ನಡೆಸಿ ಅಕ್ಟೋಬರ್ 10 ಹಾಗೂ 11ರಂದು ನಡೆಯಲಿರುವ ತುಮಕೂರು ಸಾಂಸ್ಕೃತಿಕ ದಸರಾ ಕಾರ್ಯಕ್ರಮ ಪೂರ್ವ ಸಿದ್ಧತೆಯ ವಿಚಾರವಾಗಿ ಮಾಹಿತಿ ಪಡೆದರು. ಸಭೆಯಲ್ಲಿ ಭಾಗವಹಿಸಿದ ಬಳಿಕ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಿದರು. ಬೆನ್ನು ನೋವಿನಿಂದ ಬಳಲುತ್ತಿರುವ ನಟ ದರ್ಶನ್ ಅವರಿಗೆ ಸರ್ಜಿಕಲ್ ಚೇರ್ ನೀಡಿರುವ ವಿಚಾರ ಜೈಲು ಅಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ನಾವು ಮಧ್ಯ ಪ್ರವೇಶ ಮಾಡುವುದಿಲ್ಲ. ನ್ಯಾಯಾಲಯದ ಆದೇಶದ ಪ್ರಕಾರ ಜೈಲು ಅಧಿಕಾರಿಗಳು ನಡೆದುಕೊಳ್ಳುತ್ತಾರೆ ಎಂದು ಅವರು ಹೇಳಿದರು. ಈ ವೇಳೆ ಜಿಲ್ಲಾಧಿಕಾರಿಗಳು ದಸರಾ ಮೆರವಣಿಗೆ ವಿಚಾರವಾಗಿ ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿಗಳಾದ ಡಾಕ್ಟರ್ ಜಿ. ಪರಮೇಶ್ವರ್ ರವರಿಗೆ ದಸರಾ ಆಯೋಜನೆಯ ವಿಶೇಷತೆಯನ್ನು ವಿವರಿಸಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಜಿ. ಪ್ರಭು, ಮಹಾನಗರ ಪಾಲಿಕೆ ಆಯುಕ್ತೆ ಬಿ. ವಿ. ಅಶ್ವಿಜಾ, ಜಿಲ್ಲಾ ಅರಣ್ಯ ಅಧಿಕಾರಿ ಅನುಪಮಾ, ಜಿಲ್ಲಾ ಪೊಲೀಸ್ ಅಧಿಕಾರಿ ಕೆ. ವಿ. ಅಶೋಕ್, ಒಬಿಸಿ ಮೋರ್ಚಾ ಹಿಂದುಳಿದ ವರ್ಗದ ಅಧ್ಯಕ್ಷ ಅನಿಲ್, ಕೆಪಿಸಿಸಿ ಕಾರ್ಮಿಕ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಕೆ. ಬಿ. ಲೋಕೇಶ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆಮೇಲೆ ಮೆಂಬರ್ಸ್ ಅದಕ್ಕೆ ಜಾಯ್ನ್ ಆಗ್ತಾರೆ, ಅವರು ಕೂಡ ಸಲಹೆಗಳು ಕೊಡ್ತಾರೆ, ಅದನ್ನ ನೀವು ಸೇರಿಸ್ಕೊಳ್ಬೋದು. ಬಟ್ ನಾವು ಸ್ಟಾರ್ಟ್ ಈಗ ಉದಾಹರಣೆಗೆ ಈ ಸ್ಪೋರ್ಟ್ಸ್ ಕಮಿಟಿನವರು ನೀವು ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ಈಗೆಲ್ಲ ಪ್ಲಾನ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಆಮೇಲೆ ಕಮಿಟಿ ಬರುತ್ತೆ, ಕಮಿಟಿನವರು ನಿಮ್ಗೊಂದಷ್ಟು ಸಲಹೆ ಕೊಡ್ತಾರೆ, ಅದನ್ನು ತಗೊಳ್ಳಿ, ಅದನ್ನು ಮಾಡ್ಬೋದು. ಅದೇ ಥರ ಈಗ ಇದು ಏನು ಸಾಂಸ್ಕೃತಿಕ ಕಮಿಟಿ ಅವ್ರು ಹೇಳಿದಾಗೆ ಒಂದಷ್ಟು ಡಾನ್ಸರ್ಸು, ಒಂದಷ್ಟು ಫಿಲ್ಮ್ ಆ್ಯಕ್ಟ್ರುಗಳು ಅಥವಾ ಬೇರೆ ಬೇರೆ ಯಾವ್ದಾದ್ರು ಬೇರೆಯವರು ಎಲ್ಲ ಸಜೆಷನ್ಸ್ ಕೊಡ್ತಾರೆ, ಅದನ್ನು ತಗೊಳ್ಳಿ. ಆಮೇಲೆ ಕವಿಗೋಷ್ಠಿದ್ದು ಕೂಡ ಕರೆಸ್ಪಾಂಡೆನ್ಸ್ ಮಾಡಬೇಕಾಗುತ್ತೆ. ಯಾರು DDP-ನವರು ಸರ್ ನಮಸ್ತೆ. ತುಮಕೂರಲ್ಲಿ ಒಂದು 45 ಅತ್ಯುತ್ತಮ ಕವಿಗಳು, ಜಿಲ್ಲಾ ಮಟ್ಟದ ಕವಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಅದರಲ್ಲಿ 26 ಜನ ಆಯ್ಕೆ ಮಾಡಿದ್ವಿ ಸರ್ ಈಗ. ಬಟ್ ಪ್ರಿಫರಬಲಿ ಇಟ್ ಗೋಸ್ ಇನ್ ದ ಈವ್ನಿಂಗ್, ಲೇಟ್ ಈವ್ನಿಂಗ್, ಡೆಸ್ಕ್ ಅವರಲ್ಲಿ it will be very much appealing and aesthetic. Sir, AD Kannada culture is part of this team, sir. Kavigoshti do. Yes, sir. Yes, sir. Automatically ಅವರು ಒಬ್ಬರೇ ಇಬ್ಬರು ಬರಲಿ, ಕಮಿಟಿ ಒಳಗೆ ಹಾಕಿ ಹೌದೌದು. ಈಗೆಲ್ಲ ಅದೆಲ್ಲ ಏನಿಲ್ಲ, ಈಗೆಲ್ಲ ಅವರು ಪೊಲಿಟಿಕಲ್, ಅವ್ರನ್ನೂ ಸೇರಿಸಿ ಕಮಿಟಿಗೆ, ಅವ್ರನ್ನೂ ಸೇರಿಸಿ. ಈಗ ನೀವು ಲಿಸ್ಟ್ ಮಾಡ್ಕೊಂಡು ನೀವು ಅವರಿಗೆ ಕರೆಸ್ಪಾಂಡೆನ್ಸ್ ಮಾಡಿ ಡೇಟು ಮತ್ತು ಅದೆಲ್ಲ ಕೊಡಬೇಕಲ್ಲ. ಯಾವಾಗ ನೀವು ಅದನ್ನು ಗೋಷ್ಠಿ ಯಾವಾಗ ಮಾಡ್ತೀವಿ ಅನ್ನೋದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಕಮಿಟಿ ಮಾಡ್ತೀರಲ್ಲ, ಕಮಿಟಿನಲ್ಲಿ ಡಿಸೈಡ್ ಮಾಡಿ, ಫರ್ದರ್ ಇದು ಡಿಸೈಡ್ ಮಾಡಿ. ಆಹಾರ ಮೇಳ, ಫುಡ್ಡು, ನಿಮ್ಮ ಅಧಿಕಾರಿಗಳಿಗೆ ಆರ್ಟಿಫಿಷಿಯಲ್ ಆಗಿರಬಾರ್ದು ಕಾರ್ಯಕ್ರಮ. ನಿಮಗೆಲ್ಲ ಸರ್ಕಾರಿ ಕಾರ್ಯಕ್ರಮ ಅಂದರೆ ಈ ಮೇಡಮ್ ಆರ್ಟಿನ ಒಂದಷ್ಟು ಜನ ಯುವಕರು ಕರ್ಕೊಂಡು ಖಂಡಿತ ಪಬ್ಲಿಕ್ ರೆಪ್ರೆಸೆಂಟೇಷನ್ ಇರಬೇಕು. ಅದರಲ್ಲಿ ದಯವಿಟ್ಟು ಇಲ್ಲಿ ಕೂತಿರೋದು ಅಧಿಕಾರಿಗಳ ವಿನಂತಿ ಮಾಡ್ತೀನಿ, ಆರ್ಟಿಫಿಷಿಯಲ್ ಇರಬಾರ್ದು, ರಿಯಲ್ ಆಗಿರ್ಬೇಕು ಶೋ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಇಲ್ಲ ಜನ ಸೇರಿಸ್ಬೇಕ್ರಿ, ಜನ ಬರಬೇಕು, ಹೊರಗಡೆ ವಾಲಂಟಿಯರ್ ಬರಬೇಕು. ಮಾರ್ಕೆಟಿಂಗ್ ಇರ್ಬೇಕು. ಏನೋ ಒಂದು ಹೊಸದಾಗಿ ಮಾಡ್ತಾ ಇದ್ದಾರಲ್ಲಪ್ಪ ಅಂತೇಳಿ ಇದು ಇರ್ಬೇಕು. ನಾನು ನಿಮಗೆ ಸ್ಮಾಲ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ, ಪ್ರಚಾರ ಹೆಂಗಿರ್ಬೇಕು ಅಂದ್ರೆ ಈಕ್ವಲ್ ಟು ಮೈಸೂರು ದಸರಾ ತರ ಇದೇನೋ ತರ ಒಂದು ಪ್ರಚಾರ ಮಾಡಿ. ನೀವು ಆನೆಗಳಿಗೆಲ್ಲ ಇದನ್ನ ರಿಹರ್ಸಲ್ ಮಾಡ್ತೀರಲ್ಲ, ಅದನ್ನ ತುಮಕೂರಿನಲ್ಲಿ ಈ ತರ ಇದೆ ಅನ್ನೋದ್ರಿಂದ ಜನ ಮಾಡ್ತಾರೆ ನೋಡಕ್ಕೆ. ಒಂದು ಹೊಸ ಕಾನ್ಸೆಪ್ಟ್ ಕೊಡ್ಬೇಕು, ನೀವು ಸೃಜನಶೀಲತೆ ಅಂತ ಹೊಸ ಪ್ಲಾನಿಂಗ್ಸ್ಗಳನ್ನ ಅಳವಡಿಸ್ಬೇಕಲ್ಲ. ಸಾಹೇಬ್ರೆಲ್ಲ ಹೇಳಿದರೆ ಸರ್ಕಾರದಲ್ಲಿ ಮಾಡೋದು, ಹಣ ಕೊಡ್ತಾರೆ. ಸರ್ಕಾರಿ ಕಾರ್ಯಕ್ರಮ ಆದ್ರೂ ಕೂಡ ಜನಗಳ ಇನ್ವಾಲ್ವ್ಮೆಂಟ್, ಸರ್ಕಾರಿ ಕಾರ್ಯಕ್ರಮ ಜನಗಳ ಕಾರ್ಯಕ್ರಮ ಆಗಬೇಕು. ಆಮೇಲೆ ಆಹಾರ ಮೇಳದ್ದು ಫುಡ್ ಕೋರ್ಟ್ಗಳು ನೀವು ಎಲ್ಲ ಸ್ವಲ್ಪ ರೆಡಿ ಮಾಡಿಸ್ಬೇಕ್ರಿ. ಕಾರ್ಪೊರೇಷನ್ ಕಮಿಷನರ್ದು ಐಡಿಯಾ ಸರ್ ಇದು. ಆಗಲಿ, ಊಟ ಮಾಡ್ಕೊಡ್ತೀವಿ ಬಂದವರೆಲ್ಲ ಸ್ವಲ್ಪ
ಇರ್ಲಿ ಎಲ್ಲ ಕಡೆ ಇದ್ರೆ ಇದು ಅಲಂಕಾರ Street ಇದು ಒಂದು ಹೋದಲ್ಲಿ ಸಮಸ್ಯೆ ಆಗಿದ್ದು ಈ ಅಲಂಕಾರದ ವಿಷಯ ಬಂದಾಗಲೇ ಇದು ಸರ್ಕಾರಿ ದಸರಾ ಕನ್ವರ್ಷನ್ ಆಗಿದ್ದು ನಿಮ್ಗೆ ಗೊತ್ತಿರಲಿ ಇಲ್ಲಿರುವಂತ ಎಲ್ಲ ಅಧಿಕಾರಿಗಳಿಗೆ ಅಲಂಕಾರಕ್ಕೆ ಯಾವ ತರ ಡಿಸೈನ್ ಮಾಡ್ತೀರಾ ಎಲ್ಲೆಲ್ಲಿ ಏನೇನು ಅಲಂಕಾರ ಮಾಡಬೇಕು ಅನ್ನೋದನ್ನ ದಯವಿಟ್ಟು ಒಂದು ಕಮಿಟಿ ಅಧ್ಯಕ್ಷರು ಮೇಡಮ್ ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ತರ ಕಟ್ತಾರೆ, ಬಟ್ಟಿಂಗ್ಸ್ಗಳು, ಬ್ಯಾನರ್ಗಳು, ಮತ್ತೊಂದನ್ನ ಅದನ್ನೆಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನ ದಯವಿಟ್ಟು ಸರ್ ನಾವು ಕೂಡ ಒಂದು ಸಮಿತಿ ಇಟ್ಕೊಂಡಿದ್ದೀವಿ ಸರ್, ದೀಪ ಅಲಂಕಾರ ಸಮಿತಿ ಅಂತ. ಅದರಲ್ಲಿ ಬೆಸ್ಕಾಂ ಇದ್ದಾರೆ, ಬೇರೆ ತರ ಯಾವ ರೀತಿ ಎಸ್ ಸರ್ ಇನ್ನೋವೇಟಿವ್ ಆಗಿ ಹೇಗೆ ಮಾಡ್ಬೋದು ಅಂತ. ಕೂಡ ಕಮಿಷನರು ಅದರಲ್ಲಿ ಇದ್ದಾರೆ ಸರ್, ಸಿಟಿ ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ, ಬೆಸ್ಕಾಂ ಇದ್ದಾರೆ ಸರ್. ಅದನ್ನ ಬೇಗ ನೀವು ಮಾಡ್ಬೇಕಾದ್ರೆ ಮೇಡಮ್ ಅಲ್ಲ ಮೇಡಮ್, ಸುರೇಶ್ ಗೌಡ್ರು ಹೇಳಿದ್ದು ಲಾಸ್ಟ್ ಟೈಮು ದಸರಾಗಿನ ಅವರ ಮುಖಗಳು ಜಾಸ್ತಿ ಆಗ್ಬಿಟ್ಟು ಕ್ಯಾಂಡಿಡೇಟ್ಸ್ಗಳು ಈ ರೀತಿ ಯೂನಿಫಾರ್ಮ್ ಆಗಿರಲಿ ಎಲೆಕ್ಷನ್ ಆಗೋಗ್ಬಿಟ್ಟಿದೆ, ಏನಿಲ್ಲ ಎಲೆಕ್ಷನ್ ಆಗೋಗಿದೆ ಇವಾಗ, ಆ ಥರದ್ದು ಏನಿಲ್ಲ. ಈಗ ಕರೆದ್ರು ಬರಲ್ಲ ಈಗ. ಯಾವುದೇ ವೆಲ್ಕಮ್ ಡ್ರೆಸ್ಗಳು ಪೊಲಿಟಿಕಲ್ ಇರಬಾರ್ದು ಮ್ಯಾಮ್. ಸರ್ಕಾರಿ ಬೇರೆ ಯಾವುದೇ ಕಾರಣಕ್ಕೆ ಯಾವ್ದು ಇರಬಾರ್ದು ಈಗ ಕೆಲವು ರಸ್ತೆಗಳು ಈಗಾಗಲೇ ನಾವು ಡಿಫೇಸ್ಮೆಂಟ್ ಆಕ್ಟ್ ಒಳಗಡೆ ತಂದಿದ್ದೀವಿ ಸರ್, ಅದನ್ನು ಸ್ಟ್ರಿಕ್ಟ್ ಆಗಿ ಕಾರ್ಪೊರೇಷನ್ ಕಮಿಷನರ್ SP ಅವರು ಮಾಡ್ತಿದ್ದಾರೆ ಸರ್. ಸೊ ಹಾಗಾಗಿ ಆ ಒಂದು ಸ್ಟ್ರೀಟ್ಸ್ ಅಲ್ಲಿ ಮಾಡೋಕ್ಕಿಲ್ಲ. PH ರೋಡ್ ಅಂಡ್ ಅಶೋಕ ಸರ್, ಈಗ ದರ್ಶನ್ಗೆ LTC ಇಂದ ಸರ್ಜಿಕಲ್ ಚೇರ್ನ ಕೊಟ್ಟಿರೋದು ಅದು ಇದು ಏನು ನಮ್ಮ ಪ್ರಿಸನ್ ಅಥಾರಿಟೀಸು ಅವ್ರಿಗೆ ಬಿಟ್ಟಿರೋಂಥದ್ದು. ನಾವು ಯಾರು ಸರ್ಕಾರ ನಾವು ಇಂಟರ್ಫಿಯರ್ ಆಗೋದಿಲ್ಲ. ಪ್ರಿಸನ್ ಅಥಾರಿಟೀಸಿಗೆ ಅವ್ರಿಗೆ ಮ್ಯಾನ್ಯುಯಲ್ ಇದೆ, ಪ್ರಿಸನ್ ಮ್ಯಾನ್ಯುಯಲ್ ಇದೆ. ಆ ಮ್ಯಾನ್ಯುಯಲ್ಲಿನ ಆಧಾರದ ಮೇಲೆ ಅವರು ಕೆಲಸ ಮಾಡ್ತಾರೆ. ಜೊತೆಗೆ ಅವ್ರಿಗೇನಾದರೂ ರಿಕ್ವೆಸ್ಟ್ ಇದ್ದರೆ ಅದನ್ನು ಅವರು ಮ್ಯಾನ್ಯುಯಲ್ನಲ್ಲಿ ಇದೆ ಹೇಗೆ ಮಾಡಬೇಕು ಅದು ಅಂತೇಳಿ. ಕೆಲವು ಸಮಯ ಕೋರ್ಟಿಂದ ಡೈರೆಕ್ಷನ್ಸ್ ತೊಗೋಬೇಕಾಗುತ್ತೆ. ಕೋರ್ಟ್ಗೆ ಹೋಗಿ ಅವರು ಕೋರ್ಟಿಗೆ ಅರ್ಜಿ ಹಾಕ್ಕೋಬೇಕಾಗುತ್ತೆ, ನಮಗೆ ಇಂತಿಂಥ ಫೆಸಿಲಿಟೀಸ್ ಬೇಕು ಅಥವಾ ನನಗೆ ಈ ಥರ ಆರೋಗ್ಯ ದೃಷ್ಟಿಯಿಂದ ನನಗೆ ಈ ರೀತಿ ಬೇಕು ಅಂತೆಲ್ಲ ಅವ್ರು ಹಾಕ್ಕೊಳ್ತಾರೆ. ಆಗ ಅವರು ಕೋರ್ಟ್ ಏನು ಡೈರೆಕ್ಷನ್ ಕೊಡುತ್ತೆ ಅದನ್ನು ಮಾಡ್ತಾರೆ. ಕೆಲವು ಪ್ರಿಸನ್ ಮ್ಯಾನ್ಯುಯಲ್ನಲ್ಲಿ ಪ್ರಿಸನ್ ಅಧಿಕಾರಿಗಳು ತಗೊಳ್ಳೋ ತೀರ್ಮಾನದಲ್ಲಿ ಇದಾವೆ, ಕೆಲವು ಅದಕ್ಕೆ ಹೊರತುಪಡಿಸಿ ಅದಕ್ಕೆ ಮೀರಿ ಇರ್ತಕ್ಕಂಥದ್ದನ್ನು ಕೋರ್ಟಿಗೆ ಹೋಗ್ಬೇಕು. ಅದು ವಿಷಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ಯಾವುದನ್ನು ಕೂಡ ನಾನು ಉತ್ತರ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ಇರ್ತಾರೆ. ಸೆಪ್ಟೆಂಬರ್ 9ಕ್ಕೆ ಹೋಗಿದೆ ಸರ್ ವಿಚಾರಣೆ. ಸೆಪ್ಟೆಂಬರ್ 9ಕ್ಕೆ ಮುಂದೂಡಿಕೆ ಆಗಿದೆ ವಿಚಾರಣೆ. ಪ್ರಾಸಿಕ್ಯೂಷನ್ ವಿಚಾರಣೆ ಸೆಪ್ಟೆಂಬರ್ 9ಕ್ಕೆ ಮುಂದೂಡಿಕೆ ಆಗಿದೆ ಸರ್. ಮುಂದೋಯ್ತಾ? ಅದು ಜಡ್ಜ್ ಅವರು ನ್ಯಾಯಾಧೀಶರ ತೀರ್ಮಾನ ಅಲ್ವಾ, ಮುಂದೆ ನಾವೇನು ಕಾಮೆಂಟ್ ಮಾಡೋಕ್ಕಾಗ್ತದೆ? ಅವರಿಗೆ ಯಾವ ಆಧಾರದ ಮೇಲೆ ಮುಂದಕ್ಕೆ ಹಾಕೊಂಡಿದ್ದಾರೋ ಅದು ಅವರಿಗೆ ವಿವೇಚನೆಗೆ ಬಿಟ್ಟಿರೋದು, ನಾವು ಕಾಮೆಂಟ್ ಮಾಡೋಕ್ಕಾಗಲ್ಲ. ಸರ್, ಕಾಂಗ್ರೆಸ್ನಲ್ಲಿ ದಿನೇ ದಿನೇ CM ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾವು ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿರೋದೆಲ್ಲ ಬಹಳಷ್ಟು ಚರ್ಚೆಗೆ ಎಲ್ಲ ಒಳ್ಳೆ ಕಥೆ ಆಯ್ತ್ಕೊಂಡ್ರೆ ಊಟಕ್ಕೂ ಸೇರಬಾರ್ದು. ಸರ್, ದಿನೇ ದಿನೇ CM ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗ್ತಾ ಇದೆ. ನಾನು ಕ್ಲಾರಿಫೈ ಮಾಡಿದೆ ಅವತ್ತು. ನಾನು ವಿಧಾನಸೌಧದಲ್ಲಿ ನನ್ನ ಕಚೇರಿಲಿದ್ದೆ, ಅವ್ರು ಫೋನ್ ಮಾಡಿದ್ರು ನನಗೆ ಕೆಲವು ಟ್ರಾನ್ಸ್ಫರ್ಸಿಗೆ ಸಂಬಂಧಪಟ್ಟಂಥ ವಿಚಾರಗಳು ಮಾತಾಡಬೇಕು. ನಾನಂದರೆ ಊಟಕ್ಕೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಸಿಗ್ತೀನಿ ಅಂದೆ. ನಮ್ಮನೆಗೆ ಊಟಕ್ಕೆ ಬಂದ್ಬಿಡಿ ಅಂದರು. ಒಳ್ಳೇದಾಯ್ತಲ್ಲ, ರೊಟ್ಟಿ ತಿಂದು ಭಾಳ ದಿನ ಆಗಿದೆ ನಡಿ, ಜೋಳದ ರೊಟ್ಟಿ ತಿನ್ನೋಕ್ಕೆ ಬರ್ತೀನಿ ಅಂತ ಹೋಗಿ ಊಟ ಮಾಡಿದೆ. ಜೋಳದ ರೊಟ್ಟಿನೂ ಸಿಕ್ತು. ಆಮೇಲೆ ಮಾತಾಡ್ಕೊಂಡು ಬಂದ್ವಿ. ಇಬ್ಬರು ರಾಜಕಾರಣಿಗಳು ಭೇಟಿಯಾದಾಗ ಏನು ಮಾತಾಡ್ತಾರೆ? ರಾಜಕಾರಣಿನೇ ಮಾತಾಡ್ತಾರೆ. ಸೊ ರಾಜಕಾರಣ ಮಾತಾಡಿದ್ವಿ, ಮಾತಾಡ್ಕೊಂಡು ಬಂದ್ವಿ. ಅದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳಕ್ಕಾಗಲ್ಲ. ದಿನೇ ದಿನೇ ಕಾಂಗ್ರೆಸ್ನಲ್ಲಿ CM ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಆಗ್ಲಿ, ನಿಮ್ಗೆ ಏನ್ ತೊಂದರೆ? ಏನಾದ್ರು ಅಲ್ಲಪ್ಪ, ನಿಮಗೆ ಏನ್ ತೊಂದರೆ ಹೇಳಿ. ನಮಗೂ ಅವಕಾಶ ಇದೆ. ಈಗ ತೀರ್ಮಾನ ಮಾಡೋರು ಹೈಕಮಾಂಡ್, ಹೆಚ್ಚಾದ್ರೆ ಅವ್ರು ನಿಭಾಯಿಸ್ತಾರೆ ಹೈಕಮಾಂಡ್ ಅವರು. ಇನ್ನೂ 2 ಜನ ಆದರೂ ಅವ್ರು ನಿಭಾಯಿಸ್ತಾರೆ. ಆಗ ಆಗೋರು ಒಬ್ಬರೇ ಅಲ್ವಾ? ಆ ಸಂದರ್ಭ ಬಂದಾಗ ಆಗೋರು ಒಬ್ಬರೇ. ಈಗ ಆ ಪರಿಸ್ಥಿತಿ ಈಗ ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಗುತ್ತಿಗೆದಾರ ಸಂಘಗಳು ಜಿಲ್ಲಾ ಪಂಚಾಯತಿ ನಾನು ಗಮನಿಸಿದ್ದೇನೆ. ಈ ರೀತಿ ಟೀಕೆ ಟಿಪ್ಪಣಿಗಳನ್ನು ನಾವು ಕೇಳಿದ್ದೇವೆ, ಸರ್ಕಾರದಲ್ಲಿ ಬಹಳಷ್ಟು ಸಾರಿ ಕೇಳಿದ್ದೇವೆ.
ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಈಗ ಕೋರ್ಟಲ್ಲಿ ವಿಚಾರಗಳು ನಡೀತವೆ. ಯಾರು ಭ್ರಷ್ಟರಿದ್ದಾರೆ, ಯಾರು ಹೆಚ್ಚು ಕಮಿಷನ್ ತೊಗೊಂಡಿದ್ದಾರೆ, ಯಾರು ಇದು ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ. ಆ ಸಂಘದವರು ಸಂಬಂಧಪಟ್ಟವರಿಗೆ ಇದನ್ನು ಕೊಡಲಿ. ಅವರು ಈ ರೀತಿ ಆಗ್ತಾ ಇದೆ. ಸರ್, ಕಾಂಗ್ರೆಸ್ನವ್ರಿಗೆ ಬಿಜೆಪಿ ಹಗರಣಗಳು ಈಗ ನೆನಪಾಗ್ತಾ ಇದೆ ಅಂತ. ಉದಾಹರಣೆಗೆ ಹೆಲ್ತ್ ಸ್ಕ್ಯಾಮ್ ಇಲಾಖೆ ಸುಧಾಕರ್ ನೋಡಿ, ನಾವು ಈಗೇನಲ್ಲ, ನಾವು ಸರ್ಕಾರ ಬಂದಾಗಲೇ ಹೇಳಿದ್ದೇವೆ, ಅನೇಕ ರೀತಿಯಲ್ಲಿ ಏನು ಕೋವಿಡ್ ಅಲ್ಲಿರ್ಬೋದು ಅಥವಾ ಮೈನಿಂಗ್ ಅಲ್ಲಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅನೇಕ ವಿಚಾರಗಳಲ್ಲಿ ಹಗರಣಗಳಾಗಿದೆ, ಅವೆಲ್ಲ ತನಿಖೆ ಮಾಡ್ತೇವೆ ಅಂತ ನಾವು ಮೊದಲೇ ಹೇಳಿದ್ದೇವೆ. ನಡೀತಾ ಇತ್ತಲ್ಲ, ಪ್ರೊಸೆಸ್ ನಡಿಬೇಕಲ್ವಾ. ಈಗ ಒಂದೇ ದಿನದಲ್ಲಿ ಮೈಕೇಲ್ ಕುನ್ನಾ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅವರೊಂದು 8 ತಿಂಗಳಿಂದ ತನಿಖೆ ಮಾಡ್ತಾ ಇದ್ರು. ಈಗ ಅವರು ಒಂದು ಇಂಟರಿಮ್ ವರದಿಯನ್ನು ಕೊಟ್ಟಿದ್ದಾರೆ. ಅವರು ನನಗೆ ಬರುತ್ತೆ ಅದು. ಅವರಿಗೆ ಎಕ್ಸ್ಟೆನ್ಷನ್ 6 ತಿಂಗಳು ಮತ್ತೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದೇನೆ. ಅವರಿನ್ನೂ ಆಳವಾಗಿ ಅಧ್ಯಯನ ಮಾಡಿ ಮತ್ತೆ ವರದಿಯನ್ನು ಕೊಡ್ತಾರೆ ಸರ್ಕಾರಕ್ಕೆ. ಅದೇ ಪ್ರಕಾರ ಬೇರೆ ಬೇರೆ ವರದಿಗಳು ಕೂಡ, ವೀರಪ್ಪ ಅವರ ವರದಿ ಇತ್ತು, ಅವೆಲ್ಲ ಪ್ರೊಸೆಸ್ ಅಂದರೆ ಒಂದಿನದಲ್ಲಿ ಆಗೋದಲ್ಲ. ಅದರಿಂದ ಅದೆಲ್ಲ ಅಂತಿಮವಾಗಿ ಕೊಡ್ತಾರೆ. ಇಂಟರಿಮ್ ರಿಪೋರ್ಟ್ಗಳು ಕೆಲವು ಬಂದಿದ್ದಾವೆ. ನೀವು ಕೇಳಿದಂಥ ಪ್ರಾಸಿಕ್ಯೂಷನ್ ಸರ್ ಟೋಟಲ್ ಆಗಿ ಯೋಜನೆಗೆ ಎಷ್ಟಾಗಿದೆ? ಯಾವುದು ಇಲ್ಲ, ಯೋಜನೆ ಅಲ್ಲ. ಈಗ ಮೊನ್ನೆ ನಡೆದ ಎಕ್ಸಾಮ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಎಕ್ಸಾಮ್ ಮಾಡಿ ಅಂತ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಎಕ್ಸಾಮ್ 2 ತಿಂಗಳೊಳಗಾಗಿ ಮಾಡಿ ಅಂತ ಮಾಡ್ತಾರೆ. ಡಬಲ್ ಖರ್ಚೋ ಟ್ರಿಬಲ್ ಖರ್ಚೋ ಸರಿಯಾಗಿ ಮಾಡಬೇಕಲ್ಲ. ಡಬಲ್ ಖರ್ಚು ಮಾಡೋರು ಈಗ ಕಾಪಿ ಹೊಡಿತಾರೆ, ಡಬಲ್ ಖರ್ಚು ಮಾಡೋರು ಈಗ ಬೇರೆ ಬೇರೆ ಕ್ವಶನ್ ಪೇಪರ್ಸ್ನ ಲೀಕ್ ಮಾಡ್ತಾರೆ. ಈ ಥರದ್ದೆಲ್ಲ ನಡೆದಾಗ ಸರ್ಕಾರ ಒಂದು ತೀರ್ಮಾನ ನೀವು ಹೇಳಿದ ತಕ್ಷಣ ಮಾಡ್ಬಿಡೋದಿಲ್ಲ. ಅದಕ್ಕೊಂದು ಮಾಹಿತಿ ತಗೊಂಡು ಅದನ್ನ ಕನ್ಫರ್ಮ್ ಮಾಡಿಕೊಂಡು, ಹೌದು ನೀವು ಹೇಳಿದ್ದು ಕರೆಕ್ಟು ಅಂತ ಅಂದಾಗ ಮಾಡ್ತಾರೆ. ಯಾರೋ ಒಂದು ಹೇಳಿದ್ವಿ, ನಾನು ಸಬ್ ಇನ್ಸ್ಪೆಕ್ಟರ್ಗಳದ್ದು ನಾವು ಎಕ್ಸಾಮ್ ಮಾಡಬೇಕು, ಕೋರ್ಟಿನ ಆದೇಶ ಬಂತು. ಆವಾಗ ಎಕ್ಸಾಮ್ ಮಾಡಿ ಸಂಬಂಧಪಟ್ಟ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಮಾಡಿ ಅಂತ ಹೇಳಿದ್ರು. ಸೊ ನಾವು KEಯಿಂದ ಎಕ್ಸಾಮ್ ಮಾಡಿಸ್ತು. ಈಗ ಅದು ಆಗಿ ಈಗ ವ್ಯಾಲ್ಯೂಯೇಷನ್ ಆಗಿ ಫೈನಲ್ ಸ್ಟೇಜ್ ಬಂದಿದೆ. ಅದಕ್ಕೆ ಇನ್ನೊಂದು ಪ್ರಕರಣದಲ್ಲಿ 402 ಸಬ್ ಇನ್ಸ್ಪೆಕ್ಟರ್ಗಳಿಗೆ ಅದನ್ನು ಈಗ ಎಕ್ಸಾಮ್ ಮಾಡ್ತಾ ಇದ್ದೀವಿ. ಅದರಿಂದ ಒಟ್ಟಾರೆ ನಮಗೆ ಅಲ್ಲಿ ನ್ಯಾಯ ಒದಗಿಸ್ಕೊಡೋದಕ್ಕೆ ಏನು ಬೇಕೋ ಅದು ಮಾಡ್ತೀವಿ. ಎಲ್ಲಿ APSC ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಸ್ಪೆಸಿಫಿಕ್ ಆಗಿ ನಮಗೆ ನಮ್ಮ ಇಲಾಖೆಗೆ ಯಾರಾದರೂ ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡ್ತೀವಿ. ಅಲ್ಲ, ಅವರು ಬರಪ್ಪ ಹಗ್ಗಾರದ್ದು ಯಾವ ತನಿಖೆ ಅದು ನಡೀತಾ ಇದೆ. ಅದು ಅವರು ರಿಪೋರ್ಟ್ ಕೊಡಬೇಕು. IPS ಆಫೀಸರ್ ಒಬ್ಬರನ್ನ ನೇಮಕ ಮಾಡಿದ್ದೇನೆ, ಚಂದ್ರಗುಪ್ತ ಅಂತೇಳಿ. ಅವರು ವರದಿಯನ್ನು ಕೊಡಬೇಕು.